ಹಿರಿಯ ನಾಯಕ ಯಡಿಯೂರಪ್ಪ ಅವರಿಗೆ ಗೌರವ ಸಮರ್ಪಣೆ ಮಾಡುವ, ಅವರ ಸಾಧನೆಯನ್ನು ಮನ್ನಿಸುವ ಅಭಿಮಾನೋತ್ಸವ ಚಿತ್ರದುರ್ಗದಲ್ಲಿ ನಡೀತಾ ಇದೆ. ಚಿತ್ರದುರ್ಗದ ಈ ಅಭಿಮಾನೋತ್ಸವದ ಸಂದರ್ಭದಲ್ಲಿ ಒಂದು ಬಿಳಿಯ ಬಣ್ಣದ ಅಂಬಾಸಿಡರ್ ಕಾರು ಗಮನ ಸೆಳೀತಾ ಇದೆ. ಆಧುನಿಕ ಯುಗ ಇದು. ಎಂತೆಂಥ ಆಡಿ ಕಾರಂತೆ, ಬೆನ್ಸ್ ಅಂತೆ, ರೋಲ್ಸ್ ರಾಯ್ ಅಂತೆ, ಬುಗಟ್ಟಿ ಕಾರಂತೆ, ಅದೇನೋ 61 ಕೋಟಿ ರೂಪಾಯಿ ಕಾರಂತೆ. ಹೀಗೆ ವೈವಿಧ್ಯಮಯ ಮತ್ತು ದುಬಾರಿ ಕಾರುಗಳ ಜಮಾನದಲ್ಲಿ ಒಬ್ಬ ದೊಡ್ಡ ನಾಯಕನ ಅಭಿಮಾನೋತ್ಸವದಲ್ಲಿ ಅಂಬಾಸಿಡರ್ ಕಾರನ್ನು ಯಾಕಿಟ್ರು? ಇದು ಕ್ವೈಟ್ ಇಂಟ್ರೆಸ್ಟಿಂಗ್. ಅವರ ಮಗ ಅದರ ವಿವರವನ್ನು ಕೊಟ್ಟರು. ಈ ಕಾರಲ್ಲ, ಈ ಸಾರಥಿ ಬೇರೆ ಯಾರದ್ದೂ ಅಲ್ಲ, ಯಡಿಯೂರಪ್ಪ ಅವರು. ಭಾರತೀಯ ಜನತಾ ಪಾರ್ಟಿ ಕೇವಲ ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯನ್ನು, ಬಿಜೆಪಿಯನ್ನು ಹಳ್ಳಿಗೆ ತೆಗೆದುಕೊಂಡೋಗಿ ಪಕ್ಷದ ಸಂಘಟನೆಯನ್ನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ರೈತ ನಾಯಕರು, ಹೋರಾಟಗಾರರಾಗಿರುವಂಥ BS ಯಡಿಯೂರಪ್ಪನವರ ಪಾತ್ರ ಎಷ್ಟಿದೆಯೋ ಈ ಅಂಬಾಸಿಡರ್ ಕಾರ್ CKR4 ಪಾತ್ರವೂ ಕೂಡ ಅಷ್ಟೇ ಇರುವಂಥದ್ದು. ಒಂದು ರೀತಿಯಲ್ಲಿ ಫಸ್ಟ್ ಕಾರ್ ಇಸ್ ಆಲ್ವೇಸ್ ಸ್ಪೆಷಲ್ ಅನ್ನೋ ಥರ ಈ ಕಾರಿನ ಜೊತೆಗೆ ಅವರಿಗೆ ಭಾವನಾತ್ಮಕ ಸಂಬಂಧ ಇದೆ. ಈ ಕಾರ್ ಇಟ್ಕೊಂಡೇ ಅವರು BJP ಕಟ್ಟಿದ್ದು. ಈ ಕಾರಲ್ಲಿ ಹಳ್ಳಿಗಳಲ್ಲಿ ಮೂಲೆಗಳಲ್ಲಿ BJPಯನ್ನು ಕಟ್ಟಿದ್ದು. 7-8 ಸಂಖ್ಯೆಯಲ್ಲಿದ್ದ BJPಯನ್ನು ಅಧಿಕಾರಕ್ಕೆ ತರಬೇಕಾದ್ರೆ ಈ ಕಾರು ಯಡಿಯೂರಪ್ಪ ಅವರಿಗೆ ಕೊಟ್ಟ ಸಾಥ್ ಇದೆಯಲ್ಲ, ಅದು ಅಭೂತಪೂರ್ವ. ಈ ಕಾರಲ್ಲೇ ರೈತ ಹೋರಾಟವನ್ನು ಕೂಡ ಕಟ್ಟಿದ್ದು. ಈ ಕಾರಲ್ಲೇ ಅನಂತ್ ಕುಮಾರ್ ಅಂಥವ್ರು, ಶಂಕರಮೂರ್ತಿ ಅಂಥವ್ರು, ರಾಮಚಂದ್ರೇಗೌಡರಂಥವ್ರು ಕೂತು ಮೂಲೆಗಳಲ್ಲಿ ಸಂಚರಿಸಿ ಅಲ್ಲಿ ಒಂದು ರೀತಿಯಲ್ಲಿ ಪ್ರತಿಪಕ್ಷ ರಾಜಕಾರಣವನ್ನು ಕಟ್ಟಿದ್ದು ಈ ಕಾರಿನ ಮೂಲಕ. ಯಡಿಯೂರಪ್ಪನವರು, ಅನಂತ್ ಕುಮಾರ್ ಅವರು, ಶಂಕರಮೂರ್ತಿಗಳು, ಅನೇಕ ಹಿರಿಯರು ಇದೇ ಅಂಬಾಸಿಡರ್ ಕಾರ್ನಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಆ ದಿನಗಳು ಹೇಗಿತ್ತು ಅಂತ ಹೇಳಿದ್ರೆ ಗುಂಡಿಗಳು ಇರ್ತಾ ಇರ್ತವೆ ವಿನಃ ರಸ್ತೆಗಳು ಯಾವಲ್ಲೂ ಕೂಡ ಸಿಗ್ತಾ ಇರಲಿಲ್ಲ. ಅಂಥ ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ, ಅಂಥ ದುಸ್ಥಿತಿಯಲ್ಲೂ ಕೂಡ ಮತ್ತು ಯಡಿಯೂರಪ್ಪನವರಿಗೆ ಒಂದು ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು ನಮ್ಮ CKR4. ಅಂದರೆ ಆ ಕಾರಿನ ಚಾಲಕರ ಬಗ್ಗೆನೂ ಕೂಡ ವಿಜಯೇಂದ್ರ ತುಂಬ ಎಮೋಷನಲ್ ಆಗಿ ಮಾತಾಡಿದರು. ಮತ್ತು BJPಯ ಕಾರ್ಯಕರ್ತರು ಮೂಲೆಗಳಲ್ಲಿ ಈ ಕಾರಿನ ನಂಬರನ್ನು ನೆನಪಿಟ್ಕೊಂಡು ಅದನ್ನು ಗುರುತಿಸ್ತಿದ್ರು ಅಂತ ಆ ಅನುಭವವನ್ನು ಅವರು ತಮ್ಮ ತಂದೆಯ ಅನುಭವವನ್ನು ಹಂಚಿಕೊಂಡ್ರು. ಶಂಕರ್ ಅವರು ಕೂಡ ಸುಮಾರು 8 ವರ್ಷಗಳ ಕಾಲ ತಂದೆಯವರ ಸಾರಥಿ ಆಗಿರ್ತಕ್ಕಂಥವ್ರು. ಬಟ್ ಇವತ್ತು ಕೂಡ ನೆನಪಿದೆ, ಒಂದ್ಸಲ ಸನ್ಮಾನ್ಯ ಯಡಿಯೂರಪ್ಪನವರು ಮುಂಜಾನೆ ಬೆಳಗ್ಗೆ 5 ಗಂಟೆಗೆ ಶಿವಮೊಗ್ಗದಿಂದ ಬೆಂಗಳೂರು ಹೊರಟಿದ್ರು. ನಾಯಕ್ ಅಂತೇನಿದ್ರು, ಚಾಲಕರು ಅವರೇ ಇದ್ರು, ಸಾರಥಿ ಯಡಿಯೂರಪ್ಪ ಒಬ್ಬರೇ ಇದ್ರು ಹಿಂಗಡೆ. ಬೆಳಗ್ಗೆ 6-6:30 ಪತ್ರಿಕೆ ಓದ್ತಾ ಇದ್ರು. ಆ ಟೈಮಲ್ಲಿ ಕಾರು ಟಾಪಲ್ ಆಗಿತ್ತು, ಅವ್ರಿಗೆ ಯಾರಿಗೂ ಏನು ತೊಂದರೆ ಆಗಿರಲಿಲ್ಲ. ಒಂದ್ಸರಿ ಕಾರು ಉಲ್ಟಾ ಆಗಿದ್ರೂ ಕೂಡ ಏನೋ ಆಕಸ್ಮಿಕವಾಗಿ ಅಲ್ಲಿ ಪ್ರಾಣಾಪಾಯದಿಂದ ಯಡಿಯೂರಪ್ಪ ಬಚಾವ್ ಕೂಡ ಆಗಿದ್ರಂತೆ. ಅಂದರೆ ಇದು ನಮ್ಮ ರಾಜಕಾರಣವನ್ನು ನಾವು ರೆಸಾರ್ಟ್ ರಾಜಕಾರಣವನ್ನು ನಾವು ನೋಡ್ತೀವಿ. ಅದರ ಜನಕನೂ ಯಡಿಯೂರಪ್ಪನೇ, ಆಪರೇಷನ್ ಕಮಲದ ಜನಕವೂ ಯಡಿಯೂರಪ್ಪನೇ. ಇಂತಹ ಯಡಿಯೂರಪ್ಪ ಬಳಸ್ತಿದ್ದಂತಹ ಈ ಕಾರು ರಾಜ್ಯದಲ್ಲಿ ಪ್ರತಿಪಕ್ಷ ರಾಜಕಾರಣದ ಒಂದು ದಾಖಲೆ ಆಗಿದೆ. ಒಂದು ರೀತಿಯಲ್ಲಿ ಅತ್ಯಂತ ಕುತೂಹಲಕಾರಿ ಒಂದು ವಿದ್ಯಮಾನದ ಅದು ಕೇಂದ್ರ ಕೂಡ ಆಗಿದೆ. ಇದನ್ನ ಅಭಿಮಾನೋತ್ಸವದಲ್ಲಿ ಒಂದು ರಾಜಕೀಯ ಪಕ್ಷ ಹೇಗೆಲ್ಲ ಕಟ್ಬೋದು ಅನ್ನೋದರ ಸಂಕೇತವಾಗಿ ಪ್ರದರ್ಶನಕ್ಕೆ ಇಡಲಾಗಿದೆ. ಇದನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಸ್ನೇಹಿತರೆ.